ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಜಸ್ಟ್ ನಾವು ಇವಾಗಿದ್ದ ಫ್ರೆಶ್ ಅಪ್ ಆದ್ವಿ. ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಹಾಗೆ ಸ್ವಲ್ಪ ಬಿಸಿನೀರು ಕುಡಿಯೋಣ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ. ಗೊತ್ತಿಲ್ಲ ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಹೆಂಗಾಗ್ತಿದೆ ಅಂದರೆ ಕಂಟಿನ್ಯೂಸ್ ಮಳೆನೂ ಬರ್ತಿಲ್ಲ, ಕಂಟಿನ್ಯೂಸ್ ಬಿಸಿಲು ಬೀಳ್ತಿಲ್ಲ. ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಈ ಥರ ಆಗ್ತಾಯಿದೆ. ಮಲ್ಟಿ ಕಾಂಬಿನೇಷನ್ ಇದೆ. ನಿನ್ನೆ ಅಡುಗೆ ಮಾತ್ರ ಜಬರ್ದಸ್ತಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಮನೇಲಿ ಪ್ರಿಪ್ರೇಷನ್ ಮಾಡಿದ್ದೆ. ಮನೇಲೆಲ್ಲ ಗಿಚ್ಚು ಖುಷಿಯಾಗ್ಬಿಟ್ರೆ. ಅದೇ ಥರ ನಾವು ಇವತ್ತಿನ ಪೇಪರಲ್ಲಿ ಏನಿದೆ ಚೆಕ್ ಮಾಡಿಬಿಡೋಣ. ಪ್ರಧಾನಿ ಮೋದಿ ಮೂಡಿಯ ಮತ್ತೊಂದು ಗುರಿ, ನಮೀಬಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಹೃದಯನಿ ನಡುಗದೇರು 60 ಲಕ್ಷ ರು ವೆಚ್ಚದಲ್ಲಿ ದಿಲ್ಲಿ ಸಿಎಂ ರೇಖಾ ಗುಪ್ತಾ ನಿವಾಸ ನವೀಕರಣಕ್ಕೆ ತಡೆ, ಟೆಂಡರ್ ರದ್ದು. ಗ್ಯಾಲಕ್ಸಿ Z Fold 7 ಸ್ಯಾಮ್ಸಂಗ್. ರೈತರ ಅಪಹರಣೆಯಲ್ಲಿ ಸರಕಾರ ಎಂಟ್ರಿ. ಹೃದಯಘಾತದ ಆತಂಕ, ಜಯದೇವದಲ್ಲಿ ಜನವೋ ಜನ. ಚಿನ್ನದ ಆಮಿಷ ಒಡ್ಡಿ ದೋಖ, ವಂಚಕೆ ಸೆರೆ. ಜೋಗತಿ ವೇಷದಲ್ಲಿ ಕಿಟ್ಟಪ್ಪ. ಸರ್ಕಾರಿ ಸೌಲಭ್ಯ ವಿದ್ಯಾರ್ಥಿಗೆ ತಲುಪಿಸಿ, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಡಿಸಿ ಸೂಚನೆ. ರಿಂಗ್ ರೋಡ್ DBR ಅಡ್ಡಿ, ಬಾಹ್ಯಾಕಾಶದಲ್ಲಿ ಮೊಳಕೆ, ಧಾರವಾಡದಲ್ಲಿ ಅಧ್ಯಯನ. ಅಮೆರಿಕದ ವಿದ್ಯಾರ್ಥಿ ಪ್ರವಾಸಿ ಉದ್ಯೋಗಿ ವೀಸಾ ದುಬಾರಿ. $10 ಕೋಟಿ ವಿದ್ಯುತ್ ಬಿಲ್ ಬಾಕಿ. ಮನೆಯೊಳಗಣ ಮಹಾಗುರು. ಭಾರತಕ್ಕೆ ಸರಣಿ ಮುನ್ನಡೆಯ ತವಕ. ಹದಿನೈದು ದಿನದಲ್ಲಿ ಶಿಕ್ಷಣ ಸಾಲ ಮಂಜೂರು. ಸೇತುವೆ ಕುಸಿತ, 13 ಮಂದಿ ಸಾವು. ಬಿಸಿಯೂಟಕ್ಕೆ ಬೇಯದ ಬೆಳೆ. ಅಂತರಿಕ್ಷದಲ್ಲಿ ರೈತನಾದ ಶುಭಾಂಶು. ಆ್ಯಸ್ ಯೂಶುವಲ್ ಇದೆ ಅಪ್ಡೇಟ್ಸ್ ಎಲ್ಲ, ವಿಶೇಷತೆ ಏನಿಲ್ಲ. ನಾವು ಮುಂದಿನ ಕಾರ್ಯಕ್ಕೆ ಹೊರಡೋಣ. ಆಲ್ರೆಡಿ ನಮ್ಮ ಕೋಳಿ ಮನೆ ಓಪನ್ ಆಗಿದೆ. ನಮ್ಮ ಕೋಳಿಗಳೆಲ್ಲ ಫುಲ್ ಆರಾಮಾಗಿದ್ದಾವೆ. ಡ್ರಿಂಕರಲ್ಲಿ ವಾಟರ್ ಕಡಿಮೆ ಇದೆ, ನಾಳೆ ಫಿಲ್ ಮಾಡೋಣ ಇದನ್ನ. ಫೀಡರಲ್ಲಿ ಫುಡ್ ಇದೆ, 2 ಫೀಡ್ರಲ್ಲಿ ಫುಡ್ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಇದನ್ನು ಪ್ರಾಪರ್ ಲೊಕೇಶನಲ್ಲಿ ಇಟ್ಬಿಡೋಣ. ನಾನು ಜಗಳ ಮಾಡ್ತಾ ನಿನ್ನೆ ಸ್ವಲ್ಪ ಮೆಂತ್ಯ ತೊಗೊಂಬಂದಿದ್ವಿ. ಮೆಂತ್ಯ ಸೋಸೆ ಆದಮೇಲೆ ಸ್ವಲ್ಪ ದಂಟು ಉಳಿದಿದೆ, ಅದನ್ನ ಹಾಕೋಣ ಇವಾಗ. ಇದನ್ನು ನೋಡ್ತಿದ್ರಿ, ಇದೆ ಮೆಂತ್ಯ ದಂಟಿದೆ. ಡೈಲಿ ಅವಕ್ಕೂ ಒಂದೇ ಥರ ಫುಡ್ ತಿಂದು ಬೇಜಾರಾಗಿರ್ತೈತೆ. ನೋಡ್ರಿ ಏನು ಜಗಳ ಮಾಡ್ತಾವ. ನೋಡ್ರಿ, ಹಿಂಗೆ ಮಾಡೋದಕ್ಕೆ ಒಂಥರ ಖುಷಿ ಆಗ್ತೈತೆ. ಮಧ್ಯಾಹ್ನ ಅನ್ನೋಷ್ಟರಲ್ಲಿ ಎಲ್ಲ ಸ್ವಚ್ಛಾಗಿರ್ತೈತೆ ನೋಡ್ರಿ ಇದು. ಹಾಗಿದ್ರೆ ನಾವು ಹೊರಡೋಣ ಇಲ್ಲಿಂದ.
ಇವತ್ತು ದಾಸವಾಳ ಗಿಡದಲ್ಲಿ ಸಿಕ್ಕಾಪಟ್ಟೆ ಹೂಗಳಾಗಿದೆ ನೋಡ್ರಿ. ಗಾರ್ಡನ್ ಕ್ಲೀನಿಂಗ್ ನಡೀತಾ ಇದೆ. ಮಳೆಗಾಲ ಎಲ್ಲ ಸಿಕ್ಕಾಪಟ್ಟೆ ಕಸ ಬೆಳೆದಿದೆ. ಮುಂಜಾನೆ ಪ್ರತಿನಿತ್ಯದ ಕಾರ್ಯಕ್ರಮಗಳೆಲ್ಲ ಮುಗಿದ್ವ. ನಾವು ಇವಾಗ ಸ್ನಾನ ಮಾಡ್ಕೊಂಬಂದ್ಬಿಡೋಣ. ಜಸ್ಟ್ ಸ್ನಾನ ಮುಗೀತಾ. ನಾವಿವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ಬ್ರೇಕ್ಫಾಸ್ಟ್ ಆಯಿತಾ? ನಮ್ಮ ವರ್ಕ್ ಸ್ಟೇಷನ್ ನನ್ನ ಹತ್ರ ಇದ್ದೇವೆ ನಾವು. ಇವಾಗ ಸಿಸ್ಟಮ್ ಆನ್ ಮಾಡೋಣ. ಅದೇ ರೀತಿ ಇವತ್ತಿನ ಮಾರ್ನಿಂಗ್ ಮೇಲ್ಗಳನ್ನೆಲ್ಲ ಚೆಕ್ ಮಾಡಿಬಿಡೋಣ. ಇಂಟರ್ನೆಟ್ ಬಿಲ್ ಪೆಂಡಿಂಗ್ ಅಂತ ತೋರಿಸ್ತಿಲ್ಲ. ನಿನ್ನೆ ಪೇಮೆಂಟ್ ಮಾಡಿದೆ ನಾನು. ಚೆಕ್ ಮಾಡೋಣ. Other than that, all okay, no issues. जब तक मैं इतना आज इतने का टारगेट इतना पैसा नहीं कमाऊंगा तब तक आज मैं सोऊंगा नहीं. वो गोल पूरा करके रात को सोना. ಕೆಲವೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ಅದರ ಮೇಲೆ ವರ್ಕ್ ಮಾಡೋಣ. ವಿಡಿಯೋ ಮಾಡೋಕ್ಕಿಂತ ವಿಡಿಯೋ ಎಡಿಟ್ ಮಾಡಬೇಕಾ ಮತ್ತು ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದು ಟೈಟಲ್ಸ್ ಕೊಡೋದ್ರಲ್ಲೇ ಜಾಸ್ತಿ ಟೈಮ್ ತೊಗೊಳ್ಳೋದು. ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿ ಆಯಿತಾ. ಆಲ್ಮೋಸ್ಟ್ ಅಲ್ಲಿ ಮಾರ್ನಿಂಗ್ ರೂಟೀನ್ಸ್, ಮಾರ್ನಿಂಗ್ ವರ್ಕ್ ಕಂಪ್ಲೀಟ್ ಆದಂಗೆ ಆಯ್ತು. ಇವತ್ತು ಸ್ವಲ್ಪ ವರ್ಕ್ ಬೇಗ ಕಂಪ್ಲೀಟ್ ಆಗಿದೆ. ಮಳೆಯಲ್ಲಿ ಮಾರ್ಕೆಟ್ ಹೋಗೋಣ ಅಂತ ಹೇಳ್ತಾ ಇದ್ರ. ಮಳೆಯೂ ಇಲ್ಲ, ನೋಡ್ಕೊಂಬರೋಣ ಏನೇನು ಹೇಳ್ತಾರಂತ ಇವಾಗ. ಹಲೋ, ಮಾರ್ಕೆಟಿಗೆ ಹೊರಡೋ ಸಮಯ. ಡೋರ್ಗಳನ್ನು ಲಾಕ್ ಮಾಡ್ಬಿಡು. ನಾನು ಇವಾಗ ಮಾರ್ಕೆಟಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾನು APMC ಮಾರ್ಕೆಟಿಗೆ ಬಂದೆ. ಇವಾಗ ಹೋಲ್ಸೇಲ್ ಡ್ರೈ ಫ್ರೂಟ್ಸ್ ಅಂಗಡಿ ಇದೆ, ಅಂಗಡಿ ಹೋಗೋಣ. ಇವಾಗ ರೇಟ್ ಮಾತ್ರ ಸಿಕ್ಕಾಪಟ್ಟಿದೆ. ಬೇರೆ ಕಡೆ ನೋಡೋಣ. ಹಾಗೆ ತೆಂಗಿನಕಾಯಿ ತೊಗೊಳ್ಳೋಣ ಅಂತ ಬಂದ್ವಿ. ಡ್ರೈ ಫ್ರೂಟ್ಸ್ ರೇಟ್ ಸಿಕ್ಕಾಪಟ್ಟಿದೆ, ತೆಂಗಿನಕಾಯ್ದು ರೇಟ್ ಹೆವಿ ಇದೆ ಮಾರ್ಕೆಟ್ ಕಡೆ. ಇವಾಗ
ಪೇಮೆಂಟ್ ಎಲ್ಲ ಮಾಡೈತೆ. ತೆಂಗಿನಕಾಯಿ ತೊಗೊಂಡಾಯ್ತಾ, ನೆಕ್ಸ್ಟ್ ಜೋಳ ತೊಗೋಬೇಕಾ. ಜೋಳ ಅಕ್ಕಿ ತೊಗೊಂಡಾಯ್ತಾ, ಗಾಡಿ ಲೋಡಿಂಗ್ ನಡೀತಾ ಇದೆ. ನೆಕ್ಸ್ಟ್ ಇವಾಗ ಉಳ್ಳಾಗಡ್ಡಿ ಹಾಕೊಂಡು ಹೊಡೋಣ. ಫೈನಲಿ ಉಳ್ಳಾಗಡ್ಡಿ ತೊಗೊಳಕ್ಕೆ ಬಂದಿದ್ದೇವೆ. ಫೈನಲ್ ಉಳ್ಳಾಗಡ್ಡಿ ಎಲ್ಲ ತೊಗೊಂಡಾಯ್ತು, ಹೊಡೋಣ ಇವಾಗ. ಮಾರ್ಕೆಟಿಗೆ ಬಂದಿದ್ದೆಲ್ಲ ಕೆಲಸ ಮುಗಿತಾ, ಇವಾಗ ಮನೇಲಿ ಕನೆಕ್ಟ್ ಆಗ್ತೀನಿ ನಾನು. ಜಸ್ಟ್ ನಾವು ಮನೆಗೆ ಬಂದ್ವಿ, ಇವಾಗೆಲ್ಲ ಅನ್ಲೋಡ್ ಮಾಡ್ಕೊಂಡ್ಬಿಡೋಣ. ಅನ್ಲೋಡ್ ಎಲ್ಲ ಮಾಡಿದ್ವಿ, ಇವಾಗ ಹೊಡೋಣ. ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಇವಾಗ. ಫ್ರೆಶ್ ಅಪ್ ಆಗ್ಬೋಣ ಇವಾಗ. ಉಳ್ಳಾಗಡ್ಡಿ ತಂದಾಯ್ತಾ, ಇವಾಗ ಅವನ್ನ ಕರೆಕ್ಟ್ ಪ್ಲೇಸಿಗೆ ಸೆಟಲ್ ಮಾಡೋಣ. ಫೈನಲಿ ಇದೊಂದು ಉಳಿದಿದೆ, ಹಾಕಿ ಬಂದುಬಿಡೋಣ. ಫೈನಲಿ ಎಲ್ಲ ಉಳ್ಳಾಗಡ್ಡಿನೂ ಅನ್ಲೋಡ್ ಮಾಡಿ ಅದ್ರ ಪ್ಲೇಸಿಗೆ ಹಾಕೈತೆ. ಇಲ್ಲೆಲ್ಲಿ ನೋಡ್ತಿದ್ದೀರಿ ಈ ಥರ ಪೀಸ್ ಬಂದಿದೆ, ನಾನು ಸಪ್ರೇಟ್ ಮಾಡಿಬಿಡೋಣ. ಇಲ್ಲಿ ನೋಡ್ರಿ ಈ ಥರ ಬಂದಿದೆ ಕೆಲವೊಂದು. ಆಲ್ಮೋಸ್ಟ್ ಎಲ್ಲ ಆರಿಸೈತೆ, ಜಾಸ್ತಿ ಏನು ವೇಸ್ಟ್ ಬಂದಿಲ್ಲ, ಇಷ್ಟೇ ಬಂದಿರೋದು. ನಾವು ಇವಾಗ ಅದನ್ನ ಪ್ರಾಪರ್ ಲೊಕೇಶನಲ್ಲಿ ಇಟ್ಬಿಡೋಣ. ಕಿಚನಲ್ಲಿ ಲೇಟ್ ಆಯಿತು, ಆಮೇಲೆ ಯೂಸ್ ಮಾಡ್ಕೊಳ್ತಾರೆ. ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಕಡೆ ಹೋಗೋಣ. ಮಾರ್ಕೆಟಲ್ಲಿ ಧೂಳ ಹೊಡಿತು ತೊಗೊಂಬಂದಿದ್ದೇವೆ, ಅದನ್ನ ಉದ್ದೂ ಮಾಡ್ಬೋದು ಅಂತ ಟ್ರೈ ಮಾಡೋಣ. ಚೆನ್ನಾಗಿದೆ ಮಾತ್ರ, 140 ರೂಪಾಯಿ ಪ್ರೈಸ್ ಇದೆ. ಅಂದರೆ ಸ್ವಲ್ಪ ಧೂಳಾಗಿದ್ದರೆ ಧೂಳ ಹೊಡೆದ್ಬಿಡೋಣ. ಈಗ ನಾವು ಓಪನ್ ಮಾಡೋಣ. ಚೆನ್ನಾಗಿದೆ. ಮತ್ತು ಇನ್ನೇನು ಮಾಡೋದಪ್ಪ ಅಂತಂತಂದ್ರೆ ನೋಡಿರಿ, ಈ ಥರ ಇದನ್ನ ದೊಡ್ಡದು ಮಾಡ್ಕೋಬೋದು, ಆಮೇಲೆ ಬೇಡಂದ್ರೆ ಈ ಥರ ಸಣ್ಣ ಮಾಡ್ಕೋಬೋದು. ಚೆನ್ನಾಗಿದೆ ಆಪ್ಷನ್ ಮಾತ್ರ, ನೈಸ್. ಲಾಕ್ ಮಾಡಿಕೊಂಡೆ ಧೂಳ ಹೊಡ್ಕೋಬೋದು, ಈ ಥರ ಆರಾಮ್ ಯೂಸ್ ಮಾಡ್ಕೋಬೋದು. ಒಂದು ರೌಂಡ್ ಧೂಳ ಹೊಡ್ಕೊಂಡು ಬಂದ್ಬಿಡೋಣ ಇವಾಗ ಎಲ್ಲ ಕಡೆನೂ. ಆಲ್ಮೋಸ್ಟ್ ಅಲ್ಲ ಈ ಕಡೆ ಹೊಡೆದ್ಬಿಡೋದು ಧೂಳ ಎಲ್ಲ ಪಟ ಪಟ. ಮಸ್ತ್ ಐತ್ರಿ, ಯೂಸ್ ಮಾಡ್ಬೋದು ನೋಡ್ರಿ. ಅದು ಈ ಕಡೆ ನಿಂತ್ರೆ ಆ ಕಡೆ ನೋಡ್ರಿ, ಅಲ್ಟಿಮೇಟ್ ಐತೆ. 140 ರೂಪಾಯಿ ವರ್ತ್ ಐತಿ, ವರ್ತ್ ಫಾರ್ ದ ಮನೆ ಐತಿ. ಮಸ್ತು ಸ್ವಚ್ಛಕೈತೆ ಗೋಡೆ ಎಲ್ಲ. ಆಮೇಲೆ ನಾವು ಕಸ್ಬರಿ ತೊಗೊಂಡು ಹೊಡ್ಯತ್ರ ಏನಕ್ಕೈತೆ ಅಂತಂತಂದ್ರೆ ಕಲಿ ಆಗ್ಬಿಡ್ತೈತೆ ಗೋಡೆ. ಅದ್ರ ಸಂಬಂಧ ಈ ಥರ ತೊಗೊಳಕ್ಕೆ ಅಡ್ಡಿಲ್ಲ ನೋಡ್ರಿ. ಒಂದು ಮಸ್ತ್ ಐತಿ, ಯಾವ ಮೂಲೆಗಿದ್ರು ಧೂಳ ಕಿತ್ಕೊಂಡು ಬರ್ತೈತಿ. ಆಲ್ಮೋಸ್ಟ್ ಅಲ್ಲ ಒಳಗಡೆ ಎಲ್ಲ ಹೊಡೆದಾಯ್ತ, ಇವಾಗ ಸ್ವಲ್ಪ ಹೊರಗಡೆ ಹೊಡೆದು ಬಿಡೋಣ. ಆಲ್ಮೋಸ್ಟ್ ಎಲ್ಲ ಕಡೆನೂ ಜೋಳ ಹೊಡೆದಾಯ್ತಾ.
ಜಸ್ಟ್ ಧೂಳ ಹೊಡೆದು ಮುಗಿತಾ. ಏನಪ್ಪ ಅಂತಂದ್ರೆ ಕೆಲವೊಂದು ಕಂಟೆಂಟ್ದ ಸ್ಕ್ರಿಪ್ಟ್ ಬರೀಬೇಕಿತ್ತು, ಅದನ್ನ ಸ್ಕ್ರಿಪ್ಟ್ ಬರೀತಿದ್ದೀನಿ ಇವಾಗ. ಆಲ್ಮೋಸ್ಟ್ ಅಲ್ಲ ಸ್ಕ್ರಿಪ್ಟ್ ಬರೆದಿದ್ದೀನಿ. ಈ ಸ್ಕ್ರಿಪ್ಟ್ ಮೇಲೆ ಕಂಟೆಂಟನ್ನ ಬಿಲ್ಡ್ ಮಾಡೋಣ. ಹಾಗೆ ಸ್ವಲ್ಪ ಸರ್ಚ್ ಮಾಡಿಬಿಡೋಣ ಯೂಟ್ಯೂಬ್ ಒಳಗಡೆ. ಆಲ್ಮೋಸ್ಟ್ ಅಲ್ಲೆಲ್ಲ ಸರ್ಚ್ ಮಾಡಿ ಆಯಿತಾ. ಟೈಮ್ ಇವಾಗ 4 ಗಂಟೆ ಆಗಿದೆ. ಊಟ ಮಾಡ್ಕೊಂಬರೋಣ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ, ಬಿಸಿಲಿದೆ. ಇವತ್ತು ಹುಣ್ಣಿಮೆ ಅಲ್ಲ, ನೈವೇದ್ಯಕ್ಕಂತ ಹೋಳಿಗೆ ಮಾಡಿದ್ರೆ ಹೋಳಿಗೆ ಊಟ ಮಾಡ್ಕೊಂಬಂದ್ವಿ. ಆ್ಯಸ್ ಯೂಶ್ವಲ್ ವರ್ಕ್ನ ಕಂಟಿನ್ಯೂ ಮಾಡೋಣ. ಇಷ್ಟೊತ್ತು ವರ್ಕ್ ಮಾಡ್ತಾ ಕುಳಿತಿದ್ದೆ, ಸ್ವಲ್ಪ ಬೇಜಾರಾಯ್ತಂಗೆ ನಮ್ಮ ಗಾರ್ಡನ್ ಕಡೆ ಹೋಗೋಣ. ನಮ್ಮ ಕೋಳಿ ಮನೆ ಲಾಕ್ ಆಗಿದೆ ನೋಡ್ರಿ. ಹೂಗಳೆಲ್ಲ ಇಲ್ಲೇ ಒಣಗಿ ಹೋಗ್ತಾ ಇವೆ. ಎಷ್ಟು ಹೂಗಳೆಲ್ಲ ಬಾಡಿ ಕೆಳಗೆ ಬಿದ್ದಿದೆ. ಇದೇನು ರೋಸ್ ನೋಡ್ತಿದ್ದೀರಿ, ಗಿಡಕ್ಕೆ ತುಂಬ ಹೂಗಳಿದೆ. ಇದರ ಏನು ಮಾಡೋದು, ಒಣಗಿ ಇಲ್ಲೇ ಕೆಳಗಡೆ ಬೀಳ್ತಾ ಇದೆ ನೋಡ್ರಿ. ಮಳೆಗಾಲ ಇರೋದ್ರಿಂದ ಕಸ ಬೆಳೀತಾ ಇತ್ತು, ಕ್ಲೀನ್ ಮಾಡಿದ್ದಾರೆ ನೋಡ್ರಿ. ಇದು ವೈಟ್ ರೋಸ್ ಗಿಡ ಇದೆ, ಗಿಡದಲ್ಲಿ ಹೂಗಳಾಗಿದೆ, ಇಲ್ಲೇ ಬಾಡಿ ಹೋಗ್ತಾ ಇದೆ. ಪಪ್ಪಾಯ ಹಣ್ಣಿದೆ, ನಾಳೆ ಹರಿಯೋಣ. ಗಾರ್ಡನ್ ಸ್ವಲ್ಪ ಕ್ಲೀನ್ ಇದೆ. ಮಾರ್ನಿಂಗ್ ಸ್ವಲ್ಪ ಕಸ ಕೀಳ್ತಾ ಇದ್ರು. ಮೊನ್ನೆ ಹೊಸ ಪಾಟ್ ತರಿಸಿದ್ನಲ್ಲ, ಅವಾಗ ಇದೊಂದು ಗಿಡ ಹಚ್ಚಿದ್ದೀನಿ, ಎಲ್ಲ ಒಣಗಿ ಹೋಗಿಬಿಟ್ಟಿದೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಮಳೆಗಾಲ ಇದೆ, ಗಿಡ ಬೆಳೆಯುತ್ತಂತ ಅಂದ್ಕೊಂಡಿದ್ದೀನಿ. ಗಿಡದಲ್ಲಿ ಹಸಿರಿದೆ, ಬಟ್ ಎಲ್ಲಿ ಚಿಗುರಿಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ನೋಡ್ರಿ ಗಾರ್ಡನ್ ಎಲ್ಲ ಸಖತ್ತಾಗಿದೆ ಮಾತ್ರ ಇದು, ಬಟ್ ಟೈಮ್ ಕೊಡೋಕ್ಕಾಗ್ತಿಲ್ಲ. ಟೈಮ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿದ್ನ. ಆಲ್ಮೋಸ್ಟ್ ಅಲ್ಲ ಇವತ್ತಿನ ಎಲ್ಲ ಕೆಲಸಗಳು ಕಂಪ್ಲೀಟ್ ಆದಂಗೆ ಅದು. ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಕ್ಯಾನ್ಸಲ್ ಆಯ್ತು. ಅದಕ್ಕೋಸ್ಕರ ಇಲ್ಲಾಂದ್ರೆ ಹುಬ್ಳಿಗೆ ಹೋಗ್ಬೇಕಾಗಿತ್ತು ಸಾಯಿ ಮಂದಿರಕ್ಕೆ. ಎಲ್ಲ ಪ್ಲ್ಯಾನ್ ಮಿಸ್ ಆಯಿತು. ಇವತ್ತು ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ಇದೆ, ಅಪ್ಡೇಟ್ಸ್ ಚೆಕ್ ಮಾಡಿಬಿಡೋಣ. ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. 83ಕ್ಕೆ 2 ವಿಕೆಟ್ಸ್ ಹೋಗಿದೆ. ರೂಟ್ 24, ಪೋಪ್ 12 ನೋಡಿದ್ದಾರೆ. ಆಲ್ಮೋಸ್ಟ್ ಅಲ್ಲ ಇವತ್ತಿನ ವರ್ಕೆಲ್ಲ ಕಂಪ್ಲೀಟ್ ಆಯಿತು, ಬಟ್ ಮೀಟಿಂಗ್ ಒಂದು ಕ್ಯಾನ್ಸಲ್ ಆಯಿತಾ, ಅದೊಂದು ಪೆಂಡಿಂಗ್ ಉಳ್ದಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲಾಗ್. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ
ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.